ವೀಕ್ಷಕರೇ, ಇವತ್ತು ಕುಸ್ತಿ ಲೋಕ ನಿಜವಾದ ಒಬ್ಬ ದಿಗ್ಗಜನನ್ನ ಕಳೆದುಕೊಳ್ತು. ಈ ಒಂದು ಕ್ಷೇತ್ರಕ್ಕೆ ಅವರು ಮಾಡಿದಂತ ಸಾಧನೆ ಅಪಾರ. ಇದಕ್ಕಾಗಿ ನಾನು ಹಾಗೂ ನನ್ನಂತೆ ಈ ಕ್ಷೇತ್ರದ ಇನ್ನೂ ಹಲವರು ಅವರಿಗೆ ಅಭಾರಿಯಾಗಿದ್ದೇವೆ. ಧನ್ಯವಾದಗಳು ಹಲ್ಕ್ ಹಾಗನ್. ವೀಕ್ಷಕರೇ, ಈ ಮಾತನ್ನ ಹೇಳಿದವರು ಅಂಡರ್ ಟೇಕರ್ ಅಂತಾನೆ ಖ್ಯಾತರಾದಂತ ಖ್ಯಾತ ಮಾಜಿ ರೆಸ್ಲರ್ ಮಾರ್ಕ್ ವಿಲಿಯಂ ಕ್ಯಾಲವೆ. ಇವರು ಹೀಗೆ ಹೇಳಿದ್ದು ರೆಸ್ಲಿಂಗ್ ಲೋಕದ ದೈತ್ಯ ಹಾಗೂ ದಿಗ್ಗಜ ಅಂತಾನೆ ಹೆಸರನ್ನ ಪಡೆದಿದ್ದಂತ ಹಲ್ಕ್ ಹಾಗನ್ ಅವರಿಗೆ. ಇದೇ ಜುಲೈ 24ನೇ ತಾರೀಕು 71 ವರ್ಷ ವಯಸ್ಸಿನ ಮಾಜಿ ಕುಸ್ತಿಪಟು ಹಲ್ಕ್ ಹಾಗನ್ ಹೃದಯಾಘಾತದಿಂದ ಕಣ್ಮರೆಯಾದರು. ರೆಸ್ಲಿಂಗ್ ನಲ್ಲಿ ತಮ್ಮ ಪರಿಪೂರ್ಣ ಹಾಗೂ ಸಾರ್ಥಕ ಬದುಕನ್ನು ಸವಸ್ತಂತ ಇವರ ಸಾವಿಗೆ ಇಡೀ ಕುಸ್ತಿ ಲೋಕನಿ ಕಂಬನಿಯನ್ನ ಮಿಡಿತು. ಹೌದು ವೀಕ್ಷಕರೇ, ಈ ಹಲ್ಕ್ ಹಾಗನ್ ಬದುಕಿದ್ದೆ ಹಾಗೆ. ಹಲ್ಕ್ ರವರು ರಿಂಗ್ಗೆ ಬಂದ್ರೆ ನೆರೆದಿದ್ದಂತ ಜನೋಸ್ತಮ ಉತ್ಸಾಹದಿಂದ ಅವರನ್ನ ಕೇಕೆ ಹಾಕ್ತಾ ಸ್ವಾಗತಿಸ್ತಾ ಇತ್ತು. ಅವರ ಎಲ್ಲಾ ಬಗೆಯ ಸಿಗ್ನೇಚರ್ ಶೈಲಿಯ ಪಟ್ಟುಗಳಿಗೆ ಜನ ಹುಚ್ಚೆದ್ದು ಕುಣಿತದಂತ ಕಾಲ ಹೊಂದಿತ್ತು. ಹಾಲಿವುಡ್ ಹಾಗನ್, ಹಾಲಿವುಡ್ನ ಹಲ್ಕ್, ಹಲ್ಕ್ ಮಷಿನ್, ಮಿಸ್ಟರ್ ಅಮೆರಿಕಾ, ದಿ ಸೂಪರ್ ಡಿಸ್ಟ್ರಾಯರ್ ಈ ರೀತಿ ಮೊದಲಾದಂತ ರಿಂಗ್ ನೇಮ್ಗಳಿಂದ ಪ್ರಖ್ಯಾತರಾಗಿದ್ದಂತ ಹಲ್ಕ್ ಹಾಗನ್ ಕೇವಲ ರೆಸ್ಲರ್ ಮಾತ್ರವಲ್ಲದೆ ಅವರೊಬ್ಬ ಬ್ಯಾಂಡ್ ವಾದಗಾರ ಕೂಡ ಹೌದು. ಅದಷ್ಟಲ್ಲದೆ ಅವರು ನಟ, ಟಿವಿ ಪರ್ಸನಾಲಿಟಿ ಕೂಡ ಆಗಿದ್ರು. ಎಷ್ಟೋ ಜನ ರೆಸ್ಲರ್ಗಳಿಗೆ ಸ್ಫೂರ್ತಿಯಾಗಿದ್ದಂತ ಅಸಂಖ್ಯಾತ ಅಭಿಮಾನಿಗಳ ಪಾಲಿಗೆ ಡೆಮಿಗಾಡ್ ಆಗಿದ್ದ. ರೆಸ್ಲಿಂಗ್ ನಲ್ಲಿ ಕೊನೆವರೆಗೂ ತನ್ನದೇ ಸ್ವಂತ ಸ್ಟೈಲ್ ಹಾಗೂ ಚಾಪ್ ಅನ್ನ ಉಳಿಸಿಕೊಂಡು ವಿಶ್ವಾದ್ಯಂತ ದಶಕಕ್ಕೂ ಹೆಚ್ಚು ಕಾಲ ತನ್ನ ಹಲ್ಕ್ ಮೇನಿಯಾದಿಂದಾಗಿ ಮಾನ್ಯತೆ ಪಡೆದಿದ್ದಂತ ಹಲ್ಕ್ ಹಾಗನ್ ರವರ ಬದುಕಿನ ಹಿನ್ನೆಲೆ ಹಾಗೂ ಅವರ ವೃತ್ತಿ ಬದುಕಿನ ಸೋಜಿಗೆಗಳು ಹಾಗೂ ಸಾಧನೆಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ ಬನ್ನಿ ವೀಕ್ಷಕರೇ, ಈ ಹಲ್ಕ್ ಹಾಗನ್ ರವರ ನಿಜವಾದ ಹೆಸರು ಟೆರ್ರಿ ಜಿನ್ ಬೋಲಿಯಾ. ಇವರು ಅಮೆರಿಕದ ಜಾರ್ಜಿಯಾದ ಬಳಿ ಆಗಸ್ಟಾ ಎಂಬಲ್ಲಿ 1953 ಆಗಸ್ಟ್ 11ನೇ ತಾರೀಕು ಜನಿಸ್ತಾರೆ. ಇವ್ರ ತಂದೆ ಪೀಟರ್ ಬೋಲಿಯಾ ತಾವೊಬ್ಬ ಕನ್ಸ್ಟ್ರಕ್ಷನ್ ಸೂಪರ್ವೈಸರ್ ಆಗಿದ್ದವರು. ತಾಯಿ ರೂತ್ ಎಂಬುವರು ಗೃಹಿಣಿ ಹಾಗೂ ಆ ಕಾಲಕ್ಕೆ ಅವರು ಮನೆಯಲ್ಲೇನೆ ಡ್ಯಾನ್ಸ್ ಟೀಚರ್ ಕೂಡ ಆಗಿದ್ರು. ಈ ಹಲ್ಕ್ ರವರ ತಂದೆ ಪೀಟರ್ ಅಮೆರಿಕದವರಲ್ಲ, ಅವರು ಮೂಲತಃ ಇಟಲಿ, ಫ್ರಾನ್ಸ್ ಹಾಗೂ ಸ್ಕಾಟಿಷ್ ಬ್ಲಡ್ ಲೈನ್ಗೆ ಸೇರ್ತಾರೆ. ಹೀಗಾಗಿ ಹಲ್ಕ್ ಹಾಗನ್ ಪಕ್ಕ ಅಮೆರಿಕದವರಲ್ಲ, ಅವರ ಬ್ಲಡ್ ಲೈನ್ ಯುರೋಪ್ಗೆ ಸೇರುತ್ತೆ. ಈ ಹಲ್ಕ್ ರವರಿಗೆ ಆಲನ್ ಎಂಬ ಸೋದರ ಕೂಡ ಇದ್ರು. ಆದ್ರೆ ಅವರು ಡ್ರಗ್ ಓವರ್ ಬಳಕೆಯಿಂದಾಗಿ ತಮ್ಮ 38ನೇ ವಯಸ್ಸಿಗೆ ಮರಣಿಸಿದ್ರು. ಇವರಿನ್ನೂ ಬಹಳ ಸಣ್ಣವರಾಗಿದ್ದಾಗಲೇ ಇವರ ಪರಿವಾರ ಜಾರ್ಜಿಯಾದಿಂದ ಫ್ಲೋರಿಡಾಗೆ ಸ್ಥಳಾಂತರ ಆಗುತ್ತೆ. ಇಲ್ಲಿ ರಾಬಿನ್ಸ್ ಹೈಸ್ಕೂಲ್ನಲ್ಲಿ ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನ ಮುಗಿಸ್ತಾರೆ. ಶಾಲೆಯಲ್ಲಿ ಅವರು ಲಿಟಲ್ ಲೀಗ್ ಎಂಬ ಬೇಸ್ ತಂಡದ ಆಟಗಾರರು ಕೂಡ ಆಗಿದ್ರು. ಈ ಹಲ್ಕ್ ರವರು ತಮ್ಮ 16ನೇ ವಯಸ್ಸಿನಲ್ಲಿಯೇ ಪ್ರೊಫೆಷನಲ್ ರೆಸ್ಲಿಂಗ್ ತಯಾರಿಯನ್ನ ಶುರು ಮಾಡ್ತಾರೆ. ಆ ಒಂದು ಕಾಲಕ್ಕೆ ಅಮೆರಿಕನ್ ರೆಸ್ಲಿಂಗ್ ನಲ್ಲಿ ಹೆಸರನ್ನ ಮಾಡದಂತ ಡಸ್ಟಿ ರೋಡ್ಸ್ ಎಂಬ ಕುಸ್ತಿಪಟೊಬ್ಬರ ಮೇಲೆ ಹಲ್ಕ್ ಅಭಿಮಾನವನ್ನ ಹೊಂದಿದ್ರು. ಅಲ್ಲಿ ನಡೀತಾ ಇದ್ದಂತ ಕಾರ್ಡ್ ವೈಸ್ ರೆಸ್ಲಿಂಗ್ ಶೋ ವೀಕ್ಷಣೆಗಳನ್ನ ಹಲ್ಕ್ ದಿನ ಕೂಡ ಅಟೆಂಡ್ ಮಾಡ್ತಿದ್ರು. ಹೀಗೆ ಒಂದ್ಸಲ ಅವರು ಅಲ್ಲಿಗೆ ಬಂದಿದ್ದಾಗ ಆ ಕಾಲದ ಸೂಪರ್ ಸ್ಟಾರ್ ರೆಸ್ಲರ್ ಆಗಿದಂತ ಬಿಲ್ಲಿ ಗ್ರಹಾಮ್ ರವರನ್ನ ಮೊದಲ ಬಾರಿಗೆ ನೇರವಾಗಿ ಕಂಡಿದ್ರು. ಇಷ್ಟು ದಿನ ಈ ಹಲ್ಕ್ ಅವರನ್ನ ಟಿವಿಯಲ್ಲಿ ಮಾತ್ರ ನೋಡ್ತಾ ಇದ್ರು. ಈಗ ರಿಂಗ್ ಮೇಲೆ ನೋಡುವಂತ ಅವಕಾಶ ಲಭಿಸಿತ್ತು. ಆಗಿಂದ ಅವರನ್ನೇ ಕುಸ್ತಿಯಲ್ಲಿ ತಮ್ಮ ಸ್ಫೂರ್ತಿಯಾಗಿ ಪಡೆದ್ರು. ಇದರ ಜೊತೆನೆ ಅವರಿಗೆ ಸಂಗೀತದಲ್ಲೂ ಕೂಡ ಆಸಕ್ತಿ ಇತ್ತು. ತಮ್ಮ ಕಾಲೇಜು ದಿನಗಳಲ್ಲಿ ಆಲ್ಮೋಸ್ಟ್ 10 ವರ್ಷಗಳ ಕಾಲ ಅವರು ವಾದ್ಯಗಾರರಾಗಿದ್ರು. ಗಿಟಾರ್ ಪ್ಲೇಯರ್ ಆಗಿದ್ದಂತ ಹಲ್ಕ್ ರವರು ಫ್ಲೋರಿಡಾದ ಹಲವಾರು ಮ್ಯೂಸಿಕ್ ಬ್ಯಾಂಡ್ ಶೋಗಳನ್ನು ಕೂಡ ಪ್ರದರ್ಶನ ಕೊಟ್ಟಿದ್ದಾರೆ. ಇಲ್ಲಿಯ ಹಿಲ್ಸ್ ಬೋರೋ ಕಮ್ಯುನಿಟಿ ಕಾಲೇಜಿನಲ್ಲಿ ಓದ ನಂತರ ಮುಂದೆ ಸೌತ್ ಫ್ಲೋರಿಡಾದ ವಿಶ್ವವಿದ್ಯಾಲಯಕ್ಕೆ ಅವರು ಪ್ರವೇಶವನ್ನ ಪಡೀತಾರೆ. ಆದ್ರೆ ಈ ಒಂದು ಸಮಯದಲ್ಲಿ ಸಂಗೀತದಲ್ಲಿ ಹೆಚ್ಚು ಆಸಕ್ತಿ ಹಾಗೂ ಅದರಲ್ಲೇ ಹೆಚ್ಚೆಚ್ಚು ಅವಕಾಶ ಸಿಕ್ಕಿದ್ರಿಂದ ಅವರು ಫ್ಲೋರಿಡಾದ ವಿವಿಯನ್ನು ತೊರೆದು ಫುಲ್ ಟೈಮ್ ಮ್ಯೂಸಿಕ್ ನಲ್ಲಿ ತೋರ್ಕೊಳ್ತಾರೆ. ತಮ್ಮ ಜೊತೆ ಸಿಕ್ಕಂತ ಇನ್ನಿಬ್ಬರು ಸ್ಥಳೀಯ ಸಂಗೀತಗಾರರನ್ನು ಕೂಡ ಸೇರಿಸಿಕೊಂಡು 1976ರಲ್ಲಿ ಹಲ್ಕ್ ತಾವೊಂದು ಮ್ಯೂಸಿಕ್ ಬ್ಯಾಂಡ್ ಅನ್ನು ಕೂಡ ರಚಿಸ್ತಾರೆ. ಇಲ್ಲಿಯ ಟ್ಯಾಂಪಾ ಬೇ ರೀಜನ್ ನ ಸುತ್ತಮುತ್ತ ಇವರ ಈ ಮ್ಯೂಸಿಕ್ ಬ್ಯಾಂಡ್ ಸಖತ್ ಪಾಪ್ಯುಲರ್ ಆಗಿತ್ತು. ಇದ್ರ ಜೊತೆ ಇವರು ತಮ್ಮ ಬಿಡುವಿನ ವೇಳೆಯಲ್ಲಿ ಹತ್ತಿರದಲ್ಲಿ ಇದ್ದಂತ ಜಿಮ್ಗೂ ಕೂಡ ಹೋಗಿ ವೇಟ್ ಲಿಫ್ಟಿಂಗ್ ಅಭ್ಯಾಸವನ್ನು ಕೂಡ ಶುರು ಮಾಡಿದ್ರು. ಹಲ್ಕ್ ರವರು ತನ್ನ ಫುಲ್ ಟೈಮ್ ಕರಿಯರ್ ಮ್ಯೂಸಿಕ್ ಕ್ಷೇತ್ರದಲ್ಲಿ ಅಂತಾನೆ ನಂಬಿದ್ರು. ಆದ್ರೆ ಅವರ ಭವಿಷ್ಯ ಬೇರೆಯದೇ ರೀತಿ ನಿರ್ಧಾರ ಆಗಿತ್ತು. ಇಲ್ಲೆಲ್ಲ ಅವರ ಬ್ಯಾಂಡ್ ಮ್ಯೂಸಿಕ್ ಶೋಗಳು ಆಗಾಗ ಅನೇಕ ಬಾರ್ಗಳಲ್ಲಿ ಹೆಚ್ಚು ಜನಪ್ರಿಯ ಆಗಿದ್ವು. ಅನೇಕಾರು ಜನ ಅಲ್ಲಿಗೆ ಬಂದು ಇವರ ಟ್ಯಾಲೆಂಟ್ ವೀಕ್ಷಣೆಯನ್ನ ಮಾಡಿ ಜೈಕಾರವನ್ನ ಹಾಕ್ತಿದ್ರು. ಇವರ ಮ್ಯೂಸಿಕ್ ಬ್ಯಾಂಡ್ ನಡೀತಾ ಇದ್ದಂತ ಬಾರ್ಗಳಿಗೆ ಆಗಾಗ ಕೆಲ ಸ್ಥಳೀಯ ರೆಸ್ಲರ್ಗಳು ಕೂಡ ಬರ್ತಾ ಇದ್ರು. ಹಾಗೆ ಬರ್ತಿದ್ದವ್ರ ಪೈಕಿ ಜಾಕ್ ಹಾಗೂ ಗೆರಾಲ್ಡ್ ಬ್ರಿಸ್ಕೋ ಸೋದರರು ಕೂಡ ಒಬ್ರು. ಈ ಒಂದು ಬಾರ್ಗಳಲ್ಲಿ ಬಾಸ್ ಗಿಟಾರಿಸ್ಟ್ ಆಗಿದ್ದಂತ ಹಲ್ಕ್ ರವರ ಅಂಗ ಸೌಷ್ಠವ ಹಾಗೂ ಅವರ ಕಟ್ಟು ಮಸ್ತಾದಂತ ಶರೀರ ನೋಡಿ ಇಂಪ್ರೆಸ್ ಆಗಿದ್ದಂತ ಬ್ರಿಸ್ಕೋ ಸಹೋದರರು ತಮಗೆ ಗೊತ್ತಿದ್ದಂತ ಹಿರೋ ಮುತ್ಸುದ ಎಂಬ ರೆಸ್ಲಿಂಗ್ ಟ್ರೈನರ್ ಒಬ್ಬರನ್ನ ಕಂಡು ಅವ್ರಿಗೆ ಹಲ್ಕ್ ರವರ ಬಗ್ಗೆ ಹೇಳಿ, ಅವ್ರಿಗೂ ಕೂಡ ನಮ್ಮ ಹಾಗೆ ಟ್ರೈನಿಂಗ್ ಅನ್ನು ಕೊಡಿ, ಅವರು ಕೂಡ ಉತ್ತಮ ಪಟು ಆಗುವಂತ ಎಲ್ಲ ಲಕ್ಷಣ ಕೂಡ ಹೊಂದಿದ್ದಾರೆ, ಅವರನ್ನು ಕೂಡ ಇತರ ರೆಸ್ಲರ್ಗಳ ಹಾಗೆ ತಯಾರು ಮಾಡಿ ಅಂತ ಕೇಳ್ಕೊಳ್ತಾರೆ. ಈ ಹಿರೋ ಮುತ್ಸುದ ಆಗ ಚಾಂಪಿಯನ್ಶಿಪ್ ರೆಸ್ಲಿಂಗ್ ಫ್ರಮ್ ಫ್ಲೋರಿಡಾ ಅಂದ್ರೆ CWF ನ ಪ್ರಮುಖ ಕೋಚ್ ಆಗಿದ್ದವರು. 1976ರಲ್ಲಿ ಬ್ರಿಸ್ಕೋ ಸೋದರರು ಹಲ್ಕ್ ರವರನ್ನ ನೇರವಾಗಿ ಕಂಡು ರೆಸ್ಲಿಂಗ್ಗೆ ಬನ್ನಿ ಅಂತ ಕರೆದಾಗ ಮೊದಲಿಂದನೂ ಕೂಡ ಸಹಜವಾಗಿ ರೆಸ್ಲಿಂಗ್ ನಲ್ಲಿ ಆಸಕ್ತಿ ಇದ್ದಂತ ಹಲ್ಕ್ ಅದಕ್ಕೆ ಒಪ್ಕೊಳ್ತಾರೆ. ಈ CWF ಗೆ ಆಗ ದೊಡ್ಡ ಹೆಸರಿತ್ತು. ಅಲ್ಲಿ ಯಾರೇ ಟ್ರೈನಿ ಆಗಿ ಬರಲಿ ಅವ್ರಿಗೆ ಮೊದಲು ಅದರ ಪ್ರಮೋಟರ್ಗಳ ಒಪ್ಪಿಗೆಯ ಅವಶ್ಯ ಇತ್ತು. ಈ ಹಲ್ಕ್ ರವರನ್ನ ರಿಂಗ್ಗೆ ಬಿಡೋದಿಕ್ಕೆ ಅದರ ಪ್ರಮೋಟರ್ ಒಬ್ಬರ ಮಗನಾಗಿದ್ದಂತ ಮೈಕ್ ಗ್ರಹಾಮ್ ಒಪ್ಲಿಲ್ಲ.
ಹಲ್ಕರ್ ಅವ್ರಿಗೆ ತಾವು ಕೂಡ ರೆಸ್ಲಿಂಗ್ ನ ಮುಖ್ಯ ವೇದಿಕೆಯಲ್ಲಿ ಸೆಣಸಾಡುವಂತ ಬಗ್ಗೆ ತೀವ್ರವಾದಂತ ಜೋಶ್ ಇತ್ತು. ಇವರು ತಮ್ಮ ಆ ಬ್ಯಾಂಡ್ ಅನ್ನು ತೊರೆದು ತನ್ನ ಏರಿಯಾದ ಎಲ್ರಿಗೂ ನಾನು ರೆಸ್ಲಿಂಗ್ಗೆ ಹೋಗ್ತಾ ಇದ್ದೀನಿ ಅಂತ ಖುಷಿಯಿಂದನೇ ಹೇಳ್ಕೊಂಡಿದ್ರು. ಬ್ರಿಸ್ಕೋ ಸಹೋದರಗಂತೂ ಹೇಗಾದ್ರೂ ಮಾಡಿ ಹಲ್ಕರ್ ಅವರನ್ನ ಉತ್ತಮ ಪಟುವನ್ನಾಗಿ ಮಾಡುವಂತ ಬಯಕೆ ಇತ್ತು. ಹಾಗಾಗಿ ಅವರು ಈ ಬಗ್ಗೆ ಮೈಕ್ ಗ್ರಹಾಂಗೆ ಒತ್ತಾಯಪಡಿಸೋದಕ್ಕೆ ಶುರು ಮಾಡ್ತಾರೆ. ಹಲ್ಕರ್ ಅವರ ಉತ್ಸಾಹ ಹಾಗೂ ಆಸಕ್ತಿಯನ್ನು ಗಮನಿಸಿದಂತ ಮೈಕ್ ಎರಡನೇ ಸಲ ಸರಿ ಆಯ್ತು ಅಂತ ಒಪ್ಪಿಗೆಯನ್ನ ಸೂಚಿಸ್ತಾರೆ. ಒಂದ್ಸಾರಿ ಅಭ್ಯಾಸದ ವೇಳೆ ಈ ಹೀರೋ ಅವರು ಹಲ್ಕರ್ ಅವರ ಲೆಗ್ಗೆ ಇಂಜುರಿಯನ್ನ ಮಾಡ್ತಾರೆ. ಇದೇನು ಬೇಕು ಅಂತಾನೆ ಆಯ್ತು ಅಥವಾ ಗೊತ್ತಿಲ್ಲದೆ ಆಯ್ತು ಗೊತ್ತಿಲ್ಲ. ಒಟ್ನಲ್ಲಿ ಲೆಗ್ ಫ್ರಾಕ್ಚರ್ ಅನ್ನ ಮಾಡ್ಕೊಂಡಂತ 10 ತಿಂಗಳ ಕಾಲ ರಿಹಾಬ್ ನಲ್ಲಿ ರೆಸ್ಟ್ ಅನ್ನ ಮಾಡ್ಬೇಕಾಯ್ತು. ಇದಾದ ನಂತರ ಮತ್ತೊಮ್ಮೆ ರೆಡಿಯಾಗಿ ಬಂದಾಗ ಮತ್ತೆ ಅಭ್ಯಾಸದಲ್ಲಿ ಕಾಲ್ಗೆ ಏಟ್ ಮಾಡೋದಕ್ಕೆ ಬಂದಂತ ಹೀರೋ ಅವರನ್ನ ಈ ಸಲ ತಡೆದಂತ ಹಲ್ಕ್ ತಾವೇ ಅವರನ್ನ ಎತ್ತಿ ಬಿಸಾಡಿ ಮಲಗಿಸಿದ್ರು. 1970ರಿಂದ 72ವರೆಗೂ ಸುಮಾರು 1 ವರ್ಷಗಳ ಕಾಲ ಮತ್ಸುದಾರ್ ಅವರ ಜೊತೆ ತರಬೇತಿಯನ್ನು ಪಡೆದು ರಿಂಗ್ಗೆ ಹೊಸ ಪಟುವಾಗಿ ಬರೋದಕ್ಕೆ ಹಲ್ಕ್ ಸಜ್ಜಾಗ್ತಾರೆ. ಬ್ರಿಸ್ಕೋ ಸಹೋದರರು ಈ ಬಗ್ಗೆ ಹೆಚ್ಚು ಉತ್ಸುಕರಾಗಿದ್ರು ಹಾಗೂ ಹಲ್ಕರ್ ಅವರಿಗೆ ಬೇಕಾದಂತ ಉಡುಗೆ ತೊಡುಗೆ ಹಾಗೂ ಬೂಟ್ಸ್ ಗಳನ್ನು ಕೂಡ ಅವರೇ ಸ್ವತಃ ತಾವೇ ತಂದ್ಕೊಟ್ಟಿದ್ರು. 1977ರ ಆಗಸ್ಟ್ 10ನೇ ತಾರೀಕು ಫ್ಲೋರಿಡಾದ ಪೋರ್ಟ್ ಮೈಯರ್ಸ್ ನಲ್ಲಿ ನಡೆದಂತ CWF ನ ರೆಸ್ಲಿಂಗ್ ನಲ್ಲಿ ಮೊದಲ ಬಾರಿಗೆ ಬ್ರಯಾನ್ ಬ್ಲೇರ್ ಅವರ ವಿರುದ್ಧ ಹಲ್ಕ್ ಸೆಣಸಾಡಿದ್ರು. ಪ್ರೊಫೆಷನಲ್ ರೆಸ್ಲಿಂಗ್ ನ ತಮ್ಮ ಈ ಮೊಟ್ಟ ಮೊದಲ ಪಂದ್ಯದಲ್ಲಿ ಅವರು ಮಾಸ್ಕ್ ಅನ್ನು ಧರಿಸಿ ಸೂಪರ್ ಡಿಸ್ಟ್ರಾಯರ್ ಎಂಬ ರಿಂಗ್ ನೇಮ್ನೊಂದಿಗೆ ಅಖಾಡಕ್ಕೆ ಇಳಿತಾರೆ. ಇವರ ಮೊಟ್ಟ ಮೊದಲನೆಯ ಟ್ರೈನರ್ ಆಗಿದ್ದವರೇ ಹಿರೋ ಮುತ್ಸುದಾ. ಆದ್ರೂ ಕೂಡ ಯಾಕೋ ಅವ್ರ ಜೊತೆ ಕೆಲಸವನ್ನ ಮುಂದುವರಿಸೋದಕ್ಕೆ ಹಲ್ಕ್ಗೆ ಸಾಧ್ಯ ಆಗ್ಲಿಲ್ಲ. ಕಾರಣ ಹೀರೋರ್ಗೂ ಮತ್ತು ಇವ್ರಿಗೂ ಉತ್ತಮ ಗುರು ಶಿಷ್ಯರ ಬಾಂಧವ್ಯ ಆಗ್ಲಿ ಅಥವಾ ಅಂತ ಮೈತ್ರಿ ಆಗ್ಲಿ ಯಾವತ್ತೂ ಕೂಡ ಏರ್ಪಡಲೇ ಇಲ್ಲ. ಈ ಒಂದು ಸಮಯದಲ್ಲಿ ಅವರು ತಮ್ಮ ಕೋಚ್ ರವರನ್ನ ಬದಲಿಸಿದ್ರು. ಆಗೆಲ್ಲ ಹಲ್ಕ್ CWF ಹಾಗೂ ಇತರ ಕಡೆ ವಾರಕ್ಕೆ $175 ಸಂಭಾವನೆಯಂತೆ ಪ್ರದರ್ಶನವನ್ನ ಕೊಡ್ತಾ ಇದ್ರು. ಮುಂದೆ CWF ಅನ್ನು ತೊರೆದು CWA ಅಂದ್ರೆ ಕಾಂಟಿನೆಂಟಲ್ ರೆಸ್ಲಿಂಗ್ ಅಸೋಸಿಯೇಷನ್ ಸೇರಿದ ನಂತರ ಇಲ್ಲಿಯ ಪ್ರಮೋಟರ್ ಆಗಿದ್ದಂತ ಲೆಸ್ಗಿ ಎಂಬುವರು ಇವರಿಗೆ ವಾರಕ್ಕೆ $800 ಸಂಭಾವನೆ ಆಫರ್ ಅನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಟ್ಯಾಗ್ ಹಾಗೂ ಪಾರ್ಟ್ನರ್ ಟೀಮ್ಗಳಲ್ಲಿ ಆಡ್ಬೇಕಿತ್ತು. ಆದ್ರೂ ಕೂಡ CWF ನ $175 ಪೇಮೆಂಟ್ ಗಿಂತ ಇದೆಷ್ಟೋ ಪಟ್ಟು ವಾಸಿ ಅಂತ ಹಲ್ಕ್ ಇದಕ್ಕೆ ಒಪ್ಕೊಳ್ತಾರೆ. ಲೆಸ್ಸಿ ಹಾಗೂ ಹಲ್ಕ್ ಇಬ್ರು ಸೇರಿ ಬೌಲ್ಡರ್ ಬ್ರದರ್ಸ್ ಅನ್ನುವಂತ ಟ್ಯಾಗ್ ಟೀಮ್ ನ ಹೆಸರಿನಿಂದ CWA ನಲ್ಲಿ ಕೆಲವಾರು ಯಶಸ್ವಿ ಪಂದ್ಯಗಳನ್ನು ಕೂಡ ಆಡಿದ್ರು. ಇವರಿಬ್ರು ಕೂಡ ಪರಸ್ಪರ ಸೋದರರು ಅಲ್ವಾದ್ರು ಆಗ ಅನೇಕ ಜನರು ಇವರಿಬ್ರು ಸ್ವಂತ ಸೋದರರೇ ಇರಬೇಕು ಅಂತ ಭಾವಿಸಿದ್ರು. ಇಲ್ಲಿವರೆಗೂ ಇವರಿಗೆ ಹಲ್ಕ್ ಹಾಗನ್ ಎಂಬ ಹೆಸರು ಇನ್ನೂ ಬಂದಿರಲಿಲ್ಲ. ಆ ಒಂದು ಹೆಸರು ಬಂದಿದ್ದು ಕೂಡ ಆಕಸ್ಮಿಕವಾಗಿಯೇ 1979ರಲ್ಲಿ ಇವರು ಒಂದು ಟಿವಿ ಶೋನಲ್ಲಿ ಕಾಣಿಸ್ಕೊಳ್ತಾರೆ. ಆಗ ಇವರಿಗೆ ಹಲ್ಕ್ ಅನ್ನುವಂತ ಹೆಸರನ್ನ ಕೊಡ್ಲಾಗುತ್ತೆ. ಇದಾದ್ಮೇಲೆ WWF ನ ಮುಖ್ಯಸ್ಥರ ಪೈಕಿ ಒಬ್ಬರಾದಂತ ವಿನ್ಸ್ ಮಿಕ್ಮ್ಯಾನ್ ಸೀನಿಯರ್ ಇವರಿಗೆ ಹಾಗನ್ ಎಂಬ ಹೆಸರನ್ನ ಕೊಟ್ಟಿದ್ರು. ಇದೇ ವರ್ಷ CWA ಹಾಗೂ CWF ನಲ್ಲಿ ಇವರ ಸಾಧನೆಯನ್ನು ಗಮನಿಸಿದಂತ ಇವರನ್ನ WWFಗೆ ಆಹ್ವಾನಿಸಲಾಯಿತು. ಇಲ್ಲಿ ಇವರ ಬಿಳಿ ಕೂದಲಿಗೆ ಕೆಂಪು ಬಣ್ಣ ಹಾಕಿ ಸ್ಟೇಜ್ ಮೇಲೆ ರೆಡ್ ಹೇರ್ ನೊಂದಿಗೆ ಕಾಣಿಸಿಕೊಳ್ಳುವಂತೆ ಅದರ ಮುಖ್ಯಸ್ಥರು ತಾಕೀತನ್ನ ಮಾಡಿದ್ರು ಕೂಡ ಹಲ್ಕ್ ಅದಕ್ಕೆ ಒಪ್ಪಲಿಲ್ವಂತೆ. ಏಕೆಂದ್ರೆ ಕೃತಕತೆಯಲ್ಲಿ ಆಸಕ್ತಿ ಇರದಂತ ಹಲ್ಕ್ ತಮಗೆ ಹೇಗ್ ಬೇಕೋ ಹಾಗೇನೆ ಕಾಣಿಸ್ಕೊಳ್ಳೋದಕ್ಕೆ ಬಯಸ್ತಂತ ಹಾಗೂ ಹಾಗೇನೆ ಕಾಣಿಸ್ಕೊಂಡಂತ ಏಕೈಕ ಕುಸ್ತಿಪಟು. 1979ರಲ್ಲಿ ಹ್ಯಾರಿ ವಾಲ್ಡೇಸ್ ರವರ ವಿರುದ್ಧ ಇವರ ಮೊದಲ WWF ನ ಪಂದ್ಯ. ಈ ಒಂದು ಸಮಯದಲ್ಲಿ WWF ನಲ್ಲಿ ಆಂಡ್ರೆ ದಿ ಜೈಂಟ್ ಎಂಬ ದೈತ್ಯರೊಬ್ಬರ ಹೆಸರು ಅತ್ಯಂತ ಪ್ರಧಾನವಾಗಿತ್ತು. 1980ರಲ್ಲಿ ಶಿಯಾ ಸ್ಟೇಡಿಯಂನಲ್ಲಿ ನಡೆದಂತ ಪಂದ್ಯದಲ್ಲಿ ಹಲ್ಕ್ ಹಾಗೂ ಆಂಡ್ರೆ ಮೊದಲ ಬಾರಿಗೆ ಮುಖಾಮುಖಿಯಾಗ್ತಾರೆ. 6 ಅಡಿ 7 ಇಂಚು ಉದ್ದ ಇದ್ದಂತ ಹಲ್ಕ್ ಹಾಗೂ 7.5 ಅಡಿ ಇದ್ದಂತ ಅಜಾನುಬಾಹು ಆಂಡ್ರೆ ಇವರಿಬ್ಬರನ್ನು ಕೂಡ ಏಕಕಾಲಕ್ಕೆ ರಿಂಗ್ ಮೇಲೆ ನೋಡದೆ ಒಂದು ಅದ್ಭುತ ದರ್ಶನ. ಮುಂದೆ ಜಪಾನ್ ರೆಸ್ಲಿಂಗ್ ಪ್ರವೇಶ ಪಡೆದಂತ ಹಲ್ಕ್ ರವರು ಇಲ್ಲಿ ಇಚಿಬನ್ ಅಂತಾನೆ ಪ್ರಖ್ಯಾತರಾದರು. ಈ ಇಚಿಬನ್ ಅಂದ್ರೆ ಜಪಾನಿ ಭಾಷೆಯಲ್ಲಿ ನಂಬರ್ 1 ಅಂತ ಅರ್ಥ. ಹಲ್ಕ್ ರವರಿಗೆ ಜಪಾನ್ ನಲ್ಲೂ ಕೂಡ ಲಕ್ಷಾಂತರ ಅಭಿಮಾನಿಗಳು ಸೃಷ್ಟಿಯಾಗಿದ್ರು. ಇದೇ ಕಾರಣಕ್ಕೆ ಇವರನ್ನ ಹಾಲಿವುಡ್ನವರು ಕೂಡ ತಮ್ಮ ಚಿತ್ರಗಳಿಗೆ ಹಾಕೊಳ್ಳೋದಕ್ಕೆ ಮುಂದೆ ಬರ್ತಾರೆ. 1982ರಲ್ಲಿ ಬಂದಂತ ರಾಕಿ 3 ಚಿತ್ರದಲ್ಲಿ ಥಂಡರ್ ಲಿಪ್ಸ್ ಅನ್ನುವಂತ 7 ಅಡಿ ಉದ್ದದ ರೆಸ್ಲರ್ನ ಪಾತ್ರದಲ್ಲಿ ಮೊದಲ ಬಾರಿಗೆ ಈ ಹಲ್ಕ್ ನಟಿಸಿದ್ರು. ಈ ಒಂದು ಅವಧಿಯಲ್ಲಿ ಅವರು ಕಾರಣಾಂತರಗಳಿಂದ WWF ಅನ್ನ ಬಿಟ್ಟು ಅಮೆರಿಕನ್ ರೆಸ್ಲಿಂಗ್ ಹಾಗೂ WCWಗಳಲ್ಲಿ ಅನೇಕ ಪಂದ್ಯಗಳಲ್ಲಿ ಆಡಿ ಗೆದ್ದಿದ್ರು. ರೆಸ್ಲಿಂಗ್ ಲೋಕದ ಅವರ ಸಾಧನೆ ಅಪೂರ್ವವಾದುದು. 1983ರಲ್ಲಿ ಅವರು ಮತ್ತೆ WWFಗೆ ಬರುವಂತ ಮೊದಲು AWA ನ ಮುಖ್ಯ ರೆಸ್ಲರ್ ಆಗಿದ್ರು. 1984ರ ಜನವರಿಯಲ್ಲಿ ಅವರು ಐರನ್ ಶೇಕ್ ಅನ್ನೋರನ್ನ ಗೆದ್ದು WWF ನ ತಮ್ಮ ಮೊದಲ ವಿನ್ನಿಂಗ್ ಟೈಟಲ್ ಅನ್ನ ಪಡ್ಕೊಂಡಿದ್ರು. 1984ರಿಂದ WWF ನಲ್ಲಿ ಅವರ ಹಲ್ಕ್ ಮೇನಿಯಾದ ಯುಗ ಶುರುವಾಗಿತ್ತು. ಈ ಒಂದು ಅವಧಿಯಲ್ಲಿ ಮೇಕ್ ಎ ವಿಶ್ ಎಂಬ ಜನರ ಆಯ್ಕೆಯ ಚಟುವಟಿಕೆಗಳಲ್ಲಿ ಅತಿ ಹೆಚ್ಚು ಸಲ ಆಯ್ಕೆಯಾದದ್ದು ಇದೆ ಹಲ್ಕ್ ಹಾಗನ್. 1990-91ರಲ್ಲಿ ಬ್ಯಾಕ್ ಟು ಬ್ಯಾಕ್ ರಾಯಲ್ ರಂಬಲ್ ಪಂದ್ಯಗಳನ್ನ ಗೆದ್ದ ಮೊದಲ ಪಟು ಹಲ್ಕ್. 1988ರಲ್ಲಿ ಮತ್ತೊಂದು ಸಾರಿ ಆಂಡ್ರೆಗೂ ಇವ್ರಿಗೂ ಪಂದ್ಯ ಏರ್ಪಡುತ್ತೆ. ಇದನ್ನ ಆ ಕಾಲಕ್ಕೆ ವಿಶ್ವದ ಎಲ್ಲಾ ಕಡೆ ಸುಮಾರು 33 ಮಿಲಿಯನ್ಗೂ ಹೆಚ್ಚು ಜನ ಅಂದ್ರೆ ಸುಮಾರು 3.5 ಕೋಟಿಗೂ ಹೆಚ್ಚು ಮಂದಿ ವೀಕ್ಷಣೆಯನ್ನ ಮಾಡಿದ್ರು. ಆದ್ರೆ ಎಲ್ಲರ ನಿರೀಕ್ಷೆ ಹುಸಿಯಾಗುವ ಹಾಗೆ ಇದರಲ್ಲಿ ಅಷ್ಟು ಜನರ ಮುಂದೆ ಹಲ್ಕ್ ಸೋತಿದ್ರು. ರೆಸ್ಲಿಂಗ್ ಲೋಕದ ಪಂದ್ಯಗಳಲ್ಲಿ ಅತಿ ಹೆಚ್ಚು ಟಿವಿ ರೇಟಿಂಗ್ ಕೊಟ್ಟಂತ ಪಂದ್ಯ ಇದು ಅಂತ ಅದು ದಾಖಲೆಯನ್ನ ಬರೆದಿತ್ತು. 1996ರಲ್ಲಿ NWAಗೆ ಆಡದಂತ ಇವರಿಗೆ ಹಾಲಿವುಡ್ ನ ಹಾಗನ್ ಎಂಬ ಹೆಸರು ಕೂಡ ಸೇರ್ಪಡೆ ಆಯಿತು.
ಇನ್ನು 2024ರಲ್ಲಿ ತಮ್ಮದೇ ಬಿಯರ್ ಬ್ರಾಂಡ್ ಅನ್ನ ಮಾರುಕಟ್ಟೆಗೆ ತಂದಂತ ಹಲ್ಕ್ ಅಮೆರಿಕದ ಜನಮಾನಸದಲ್ಲಿ ಅಚ್ಚಳಿಯದೇನೆ ಉಳಿತಾರೆ. 1983ರಲ್ಲಿ ಲಿಂಡಾ ಅನ್ನೋರನ್ನ ಮದುವೆ ಆದಂತ ಹಲ್ಕ್ 2009ರಲ್ಲಿ ಅವರಿಗೆ ಡಿವೋರ್ಸ್ ಅನ್ನು ಕೂಡ ಕೊಟ್ಟಿದ್ರು. ಜೆನಿಫರ್ ಅನ್ನೋರ್ ಜೊತೆ ಮತ್ತೆ ಎರಡನೇ ಮದುವೆ ಮಾಡ್ಕೊಂಡಂತ ಹಲ್ಕ್ 2021ರಲ್ಲಿ ಅವ್ರಿಗೂ ವಿಚ್ಛೇದನವನ್ನ ಕೊಟ್ಟಿದ್ರು. ಇನ್ನು 2023ರಲ್ಲಿ ಸ್ಕೈ ಡೈಲಿ ಅನ್ನೋರನ್ನ ಮೂರನೇ ಸಲ ಮದುವೆ ಆಗ್ತಾರೆ. ಇವ್ರಿಗೆ ಬ್ರೂಕ್ ಹಾಗೂ ನಿಕ್ಕಿ ಎಂಬ ಇಬ್ರು ಮಕ್ಕಳು ಕೂಡ ಇದ್ದಾರೆ. WWE ನಲ್ಲಿ ಪಟುವಾಗಿ, ಜಡ್ಜ್ ಆಗಿ, ಸಲಹೆಗಾರರಾಗಿ, ವಿಸಿಟಿಂಗ್ ಪಟುವಾಗಿ, ಕೋಚ್ ಆಗಿ ಸೇವೆಯನ್ನು ಸಲ್ಲಿಸಿದಂತ ಹಲ್ಕ್ 2020ರಲ್ಲಿ ಎರಡನೇ ಬಾರಿಗೆ ಅದರ ಹಾಲ್ ಆಫ್ ಫೇಮ್ಗೆ ಆಯ್ಕೆಯಾಗಿದ್ರು. 71 ವರ್ಷದ ಅವರು ರೆಸ್ಲಿಂಗ್ ಮತ್ತು ವೈಯಕ್ತಿಕ ಬದುಕು ಈ ಎರಡರಲ್ಲೂ ಕೂಡ ತುಂಬು ಜೀವನವನ್ನ ಪೂರೈಸಿದ್ರು. ಇನ್ನು ಇದೇ ಜುಲೈ 24ನೇ ತಾರೀಕು ಫ್ಲೋರಿಡಾದ ಕ್ಲಿಯರ್ ವಾಟರ್ನ ತಮ್ಮ ನಿವಾಸದಲ್ಲಿ ಅವರು ಹೃದಯಾಘಾತದಿಂದ ಸಾವನ್ನಪ್ತಾರೆ. ವೀಕ್ಷಕರೇ, ಈ ಹಲ್ಕ್ರವರ ಜೀವನೋತ್ಸಾಹ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯನ್ನ ತರುತ್ತೆ. ರೆಸ್ಲಿಂಗ್ ನಲ್ಲಿ ಇವರ ಸಾಧನೆ ಹಾಗೂ ಕೀರ್ತಿಗಳು ಸದಾಕಾಲ ಚಿರಸ್ಥಾಯಿಯಾಗಿನೇ ಉಳಿತವೆ. ಈ ಒಂದು ವಿಡಿಯೋವನ್ನ ಅವರ ಬದುಕು ಹಾಗೂ ಸಾಧನೆಗೆ ಸಮರ್ಪಿಸುವಂತ ಮೂಲಕ ಇದನ್ನ ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ